ಯಮ್ಮ ಯಮ್ಮ ಇವೆ ಯಾವ ಇವು ಅವರಿಷ್ಟು ಮಕ್ಕದ್ದು ಯಾ ನಮ್ನಿ ಓದಿರ್ತಾವ ನೋಡು ಸತ್ತೋರ್ ಮನೆಗೆ ಹೋಯ್ಕೆ ನಂಗೆ ಆಕತಿ ಅಯ್ಯ ನಿನ್ನ ಅರೆಸ್ಟ್ ಮಕ್ಕದ್ದ ಯಾಕ ಏನಾತ ಹಂಗೆ ಯಾಕೆ ಹತ್ಕಂತ ಬರಾಕತ್ತಿದಿ ನಾನಿನ್ನು ಸತ್ತಲ್ಲೇ ಸತ್ ದಿನ ಅಳ್ವಂತಂತ ಹಿಂಗ ಏನಾತ ಯಾಕ ಭಾಗ್ಯವ ಹಿಂಗೆ ಕಳ್ತಿದಿ ತುಂಬಿದ ಮನ್ಯಾಗ ಹಿಂಗೆ ಹಗ್ಲೆಲ್ಲ ಕಣ್ಣೀರು ಹಾಕ್ಬಾರ್ದವ ಚಲೋ ಅಲ್ ತೆಗಿ ಹೌದು ಅಂತಂಗೆ ಯಾಕೆ ಅಳಕತ್ತಿ ನೀನು ಯಾರು ಏನಂದ್ರೆ ನಿನಗೀಗ ಯವ್ವ ಯಾರು ಏನಂದ್ರೆ ಅಂತ ಕೇಳ್ತಿಯಲ್ಲ ಬೇ ಯಾರು ಏನಾರ ಅಂದೆ ಅಂದ್ರೆ ನಾನು ಹಿಂಗೆ ಅನ್ಕೊಂತ ಬರ್ತೇನೇನು ನನಗೂ ಈ ಮನೆಗೆ ಋಣ ಅರಿತವ ಇನ್ಮೇಲೆ ಈ ಮನೆಗೆ ಹೊಸಲು ತುಳಿಬಾರ್ದು ಅಂತಂದು ಅತ್ಯಮ್ಮ ಬೀದ್ಯಾಗ ನಿಂತ್ಕೊಂಡು ಬಾಯಿ ಮಾಡಿ ಕಳ್ಸ್ಯಾಳ ನನಗೆ ಏನ ಹಂಗನ್ಲ ಆಕೆ ಇದೇನ ಅವ್ರ ಅಪ್ಪನ ಮನೆ ಅಂತೇನ ನಿನಗೆ ಯಾಕೆ ಅಧಿಕಾರ ಇಲ್ಲಲೇ ನೀನು ಈ ಮನೆ ಮಗಳದಿದೆ ನನ್ನ ಇದ್ರ ಕರೆಯಿಲ್ಲ ಆಕೆನ ಮಾತಾಡ್ತಾನ ನಾನು ಆಕೆಗೆ ಯವ್ವ ನೀವು ಒಂದೇ ಕಡೆ ವಿಚಾರ ಮಾಡಿ ಮಾತಾಡ್ಬೇಡವೆ ಹಂಗೆಲ್ಲ ಏನು ಅಂದ್ರದಲ್ ಬಿಡು ನನ್ನ ಸೊಸಿ ಈಕಿದು ಏನಾರು ತಪ್ಪಿರ್ಬೇಕು ಕಾಣ್ತತಿ ಹಂಗಲ್ಲೇ ಮಾತಾಡಾಳ ನೋಡಬೇ ಅಮ್ಮ ಅವ್ವಗ ಎಷ್ಟರ ಪ್ರೀತಿ ಐತೆ ನನ್ನ ಮೇಲೆ ಹಳದ ಮಗಳು ಅಂತಾನೆ ನಾನು ಏನಾರ ಅಂದಿರ್ತಾನೆ ಅಂತ ನೋಡಬೇ ನಾನು ಏನು ಅನ್ನಕ್ಕೆ ಹೋಗ್ಲಬೇ ಅತ್ತಿಗೆಮ್ಮಗೆ ಎರಡು ತುಟಿ ಎರಡು ಮಾಡಂಗಿಲ್ಲ ನಾನು ಅದಕ್ಕೆ ನಾನು ಒಂದು ತೀರ್ಮಾನಕ್ಕೆ ಬಂದ್ಬಿಟ್ಟೇನೆ ಈಗ ಅದಕ್ಕೆ ಮುನ್ಕೊಟ್ಟಾಗ ಇಷ್ಟೆಲ್ಲ ಮಾತಾಡ್ಸ್ಕೊಂಡು ಇದೇ ಮನೆಯಾಗಿರ್ಬೇಕು ನಾನು ನನಗೇನು ಹಣೆ ಬರ್ಕೊಡಂಗಿಲ್ಲ ನನ್ನ ಪಾಲಿಗೆ ಎಷ್ಟು ಬರ್ತೈತಲ್ಲ ನನ್ನ ಆಸ್ತಿ ಕೊಡ್ರಿ ನನಗೆ ಹೊಲ್ದಾಗ ಮನೆಗೂ ಕೂಡ ಕೊಡ್ರಿ ನನ್ನ ಆಸ್ತಿನ ನಾನು ಬೇರೆ ಇರ್ತಾನೆ ಯಾ ಬಿಡ ಭಾಗ್ಯವ ಸಿಟ್ಟಿನ ಹೇಳದಾಗ ನೀನು ಒಂದು ಏನಾರ ಅಂದಿರ್ತಿದಿ ಯಾಕಿನೂ ಒಂದು ಅಂದಿರ್ತಾಳ ಅದು ಇಟ್ಕೊಂಡು ಆಸ್ತಿ ಭಾಗ ಕೇಳ್ತಾನೆ ಅಂದ್ರೆ ಹೆಂಗೆ ಏನು ಗಂಡ್ಮಕ್ಳ ಹೋಲ್ ಬಿಡಪ್ಪ ಆ ಥರದ ಈ ಥರದ ತಗಲ್ಲಿ ಅನ್ನಕ್ಕೆ ಹೆಣ್ಮಗಳವ ನೀನು ಹೆಂಗೆ ಕೊಡೋದೆಲ್ಲ ಕೊಟ್ಟು ಮದುವೆ ಮಾಡಿ ಚಂದಾಗ ಗಂಡ ಮನೆಗೆ ಸೇರಿಸೇವಿ ನಿನ್ನ ಮತ್ತು ಈಗೇನು ಆಸ್ತಿ ಕೇಳೋದು ನಿಂದು ರೇಣೆ ನೀನೇನು ಮಾತಾಡಬೇಡಲೆ ನೀನು ಎಷ್ಟು ಹತ್ತಿದ್ರು ಮಗನ ಕಡೆಗೆ ನಾವು ಒಲವು ಮಗಳ ಕಡೆಗೆ ಒಂದು ಸಲನೂ ಹೊಳ್ಳಿ ನೋಡಂಗಿಲ್ಲ ಏಟ್ ಹತ್ತಿದ್ರ ಹುಡುಗಿಗೆ ನಂದ ಆಸ್ರ ಅಷ್ಟಕ್ಕೂ ಈ ಹೊಲ ಮನೆ ಏನು ನಿನ್ನ ಗಂಡಂದರ ಅಲ್ಲ ನಿಂದರ ಅಲ್ಲ ನಿನ್ನ ಮಗ ಬೆವ್ರು ಸುರಿಸಿ ದುಡ್ದಿಲ್ಲ ಹಾಂ ನಂದು ಮನೆ ನಂದು ಹೊಲಲೇ ನಾನು ಯಾರಿಗಾರ ಕೊಟ್ಕೊಂತಾನೆ ನನ್ನ ಜೀವಿರ ಮಠ ನಾನು ಯಾರು ಚೆಂದಾಗಿ ನೋಡ್ಕೊಂತಾರಲ್ಲ ಅವ್ರ ಹೆಸರಲ್ಲಿ ಬರೋದಿಟ್ಟು ಸಾಯ್ತೇನೆ ನಾನು ಅಯ್ಯ ಇದೇನು ಕರ್ಮಯ್ಯವ್ವ ನಾನು ಆಸ್ತಿ ತಗೊಂಡು ಸುಮ್ಮನತ್ಲ ಗರ್ಗಾಗ್ಬೇಕಂತ ನಾ ಮಾಡೇನಿ ನಮ್ಮಮ್ಮ ನನಗೆ ಗಂಟು ಬೀಳಂಗದಾಳಣ ಯವ್ವ ಹಂಗಂದ್ರೆ ಹೆಂಗ ಬೇ ಮೊಮ್ಮಗನ ಹೊರಗೈಲಿ ಹೊಡೋದು ಮೊಮ್ಮಗಳಿಗೆ ಊಟ ಆಸ್ತಿ ಬರಿತೀನಿ ಅಂತೆಲ್ಲ ಇದೆಯಾ ಸಿಮಿ ನ್ಯಾಯನಿಂದ ತಡೆ ಅವನು ಕರಿತೇನೆ ಮಾತಾಡ್ಲ ಅವನು ಏನು ಹೇಳ್ತಾನೋ ಗೊತ್ತಾಕತಿ ಪರಮೇಶಿ ಸುಮವ್ವ ಬರ್ಲಿ ಒಂಚೂರ ಹಾಂ ಹೇಳ್ರಿ ಅತ್ತೀರ ಎದಕ್ಕೆ ಕರೆದ್ರಿ ಅದು ಅದು ಒಂದು ಸ್ವಲ್ಪ ಹೊಲದ ವಿಚಾರ ಮಾತಾಡೋದಿತ್ತವ ಅದಕ್ಕೆ ಮಲ್ಲಮ್ಮನ ಜೊತೆ ಮಾತಾಡಿದ್ರೆ ಬಗೆಹರಿತನ ಸಮಸ್ಯೆ ಅಂತ ಕರೆದೆ ಅಲ್ಲ ಬೇವ ನೀನೇ ಹೇಳು ಭಾಗ್ಯವ್ ಹಿಂಗೆ ಮಾಡೋದು ಸರಿ ಏನು ನಮಗೇನು ಜಗ್ಗಟ್ಟು ಆಸ್ತಿ ಒಟ್ಟಿಗೆಂದತ್ತೇನು ಬ್ಯಾಕಿಗೆ ಅರ್ಧ ಕೊಡೋಣ ಇದ್ರಾಗ ಅನ್ನಕ್ಕೆ ನೋಡು ಆಕಿನ ತಿಳ್ಕೊಬೇಕು ಎಲ್ಲ ಕೊಡೋದು ಕೊಟ್ಟವಿ ಮಾಡೇವಿ ಈಗ ಇಷ್ಟು ವರ್ಷ ಗಂಟ್ಲೂ ಎಲ್ಲ ನಡ್ಕೊಂಡೇವಿ ಚಂದಾಗ ಈಗ ಯಾಕಕ್ಕಿಗೆ ಆಸ್ತಿ ಮೇಲೆ ಕಂಡು ಬಿದ್ದೈತಿ ಯಪ್ಪ ನಿಮ್ಮ ಅಮ್ಮನ ತಲೆಗೆ ಅದು ಏನೇನು ತಿಕ್ಕ್ಯಾಳ ಏನೇನು ತುಂಬ್ಯಾಳ ಗೊತ್ತಿಲ್ಲ ಈ ಆಸ್ತಿ ಏನು ನಿಂದು ಅಲ್ಲ ನಿನ್ನ ಗಂಡಂದು ಅಲ್ಲ ನನ್ನ ಆಸ್ತಿ ಇದು ಅಂತ ನಿಂತ್ಬಿಟ್ಟಾಳ ಆಕೆ ಜೊತೆಗೆ ಮಾತಾಡಿ ಬಗೆಹರಿಸ್ಕೊಳ್ಳೋಣ ಬರ್ರಿ ಇದನ್ನು ಯಮ್ಮ ಅಣ್ಣನ ಜೊತೆ ನೀನು ಮಾತಾಡಿ ಆಸ್ತಿ ಕೊಡಿಸ್ ನನಗೆ ನೀ ಆಸ್ತಿ ಕೊಡಿಸಿಲ್ಲ ಅಂದ್ರೆ ನಾನು ಇಲ್ಲೇ ಊರ್ಲಕ್ಕನ್ ಸತ್ತ ಹೋಗ್ತಾನೆ ನಾನು ಮಾತಾಡ್ತಾನೆ ತಡೆಯಲೇ ಅವನ ಜೊತೆಗೆ ನೋಡಲ್ಲ ಪರಮೆ ಇದೆಲ್ಲ ಆಸ್ತಿ ನನ್ನ ಗಂಡಂದು ಅಂದ್ರೆ ನಂದು ನಾನಿರೋ ತನಕನೂ ನನಗೆ ಯಾರು ಚಲೋತ್ ನನಗೆ ನೋಡ್ಕೊಂತಾರಲ್ಲ ಅವ್ರಿಗೆ ಬರೋದು ಸಾಯ್ತೇನೆ ನಾನು ಅಂದ್ರೆ ನಾವು ಇಷ್ಟು ದಿವಸ ನೋಡ್ಕೊಂಡ್ರೆ ಚಲೋ ಅಲ್ಲ ಏನದೇ ಅದು ಇನ್ನು ಹೆಂಗೆ ಚಲೋ ನೋಡ್ಕೋಬೇಕತ್ತು ನೋಡಲ್ಲ ನೋಡು ನಿನ್ನ ಹೆಂಗಿದಾರೆ ಇದ್ರ ಮಾತಾಡ್ತಾಳ ಏಮ್ಮ ಸಾವ್ಕಾಸ್ ಮಾತಾಡಮ್ಮ ಸಾವ್ಕಾಸು ಉಸುಲ್ಗಟ್ಟು ಅಂದ್ರೆ ಏನು ಮಾಡ್ತಿದ್ದಿ ಸ್ವಲ್ಪ ಇಲ್ಲಿ ಕುತ್ಕ ಬಾ ನಾನಾರ ಮಾತಾಡ್ತಾನೆ ಹಾಂ ಹಾಂ ನನಗೇನಾಗೋದಿಲ್ಲಲೇ ನೀ ಸುಮ್ಮನೆ ನಾನಾ ಮಾತಾಡ್ತಾನೆ ಈ ಪರ್ಮ್ಯಾನ್ ಜೊತೆಗೆ ನೋಡೋಣ ನೀನು ಒಂದು ಮಾತು ಹೇಳ್ತಾನೆ ಅಮ್ಮನ ಜೀವಕ್ಕೆ ತ್ರಾಸ ಕೊಡ್ಬೇಡ ಸುಮ್ಮನೆ ಸೈ ಮಾಡಿ ಕೊಟ್ಬಿಡು ನೀನು ನಿನ್ನ ಮಕ್ಕಳೆಲ್ಲರೂ ನನಗೆ ಅಷ್ಟು ಏನು ಬೇಕಾಗಿಲ್ಲ ಆಸ್ತಿ ಅರ್ಧ ಅಷ್ಟು ಕೊಡ್ರಿ ಸಾಕು ನಾನೇನು ಪೂರ ಕೇಳಕತ್ತಿಲ್ಲ ನಿಮಗೆ ನೀವು ಅರ್ಧ ಇಟ್ಕರಿ ನನಗೆ ಅರ್ಧ ಕೊಡ್ರಿ ಅಂತ ಕೇಳಕತ್ತೀನಿ ಯಾಕೆ ನಾನು ಈ ಮನ್ಯಾಗ ಹುಟ್ಟಿಲ್ಲನ ಯಾಕೆ ಕೊಡ್ಬೇಕು ಅರ್ಧ ಆಸ್ತಿನಾರ ಏನು ಹಂಗ ಉಳಿಸ್ಕೊಂಡು ಬೆಳೆಸ್ಕೊಂಡು ಹೋಗ್ತೀರಿ ನೋಡಿ ನೀವು ನಮಗೇನು ಗೊತ್ತಿಲ್ಲ ಅಂತ ಮಾಡಿ ಏನ ಎಷ್ಟು ಸಲ ಹೇಳ್ಬೇಕು ನೀವು ಹೇಳಿದ್ದನ್ನ ನಿನ್ನ ಗಂಡೆಲ್ಲ ಜೂಸ್ನಾಗ ಮನೆ ಆಡ ಇಟ್ಟಿರೋದು ಹೊಲ ಮಾರ್ಕೊಂಡಿರೋದು ನನಗೇನು ಗೊತ್ತಿಲ್ಲ ಅಂತ ತಿಳಿದಿ ನಾನು ಹೋಗ್ಲಿ ಬಿಡು ಅಮ್ಮನಿದ್ರೆ ಮಾತಾಡಬಾರ್ದು ಜೀವಕ್ಕೆ ನೋವು ಮಾಡ್ಕೊಂತಾಳ ಅಂತ ನಾ ಸುಮ್ಮನಿದ್ರೆ ನಿಂದು ತೀರಾತು ತವ್ರ ಮನೆ ಆಸ್ತಿ ಮೇಲೆ ಕಣ್ಣು ಹಾಕಿಯಲ್ಲ ಇದನ್ನ ತೂರ್ಕೊಂಡು ಬಡ ಬಡ ತಿಂದು ತೇಗಿ ಬಿಡ್ರಿ ಎತ್ಲಾಗ ಮುಗಿದು ಹೋಗತ್ತಲ್ಲ ಎಲ್ಲ ಸರ್ವನಾಶ ಆಗಿ ಹೋಗತಿ ಏನಿಲ್ಲ ನನ್ನ ಗಂಡ ಅಂತದೆಲ್ಲ ಏನು ಮಾಡಂಗಿಲ್ಲ ನಿಮ್ಗೆ ಯಾರ ಸುಳ್ಳಪಳ್ಳ ಏನೇನ ಹೇಳ್ಯಾರ ಈಗ ಆಸ್ತಿ ಕೊಡ್ಬೇಕಾಕತಿ ಅಂತ ನೀವೇನೇನಾರ ಮಾತಾಡಬೇಡ್ರಿ ನನ್ನ ಎದುರಿಗೆ ಯಮ್ಮ
ಮೊಮ್ಮಗಳು ಮೊಮ್ಮಗಳು ಅಂತ ತಲೆ ಮೇಲೆ ಹೊತ್ಕೊಂಡು ಮೆರ್ಸಕತ್ತಿಯಲ್ಲ ಅಷ್ಟ ಇಷ್ಟ ಹಗರ ಇಲ್ಲಕ್ಕಿ ನೀನ್ ತಿಳ್ಕೊಂಡಷ್ಟು ಒಳ್ಳೆಕಿನೂ ಅಲ್ಲ ಎಲ್ಲ ಆಸ್ತಿ ಹೊಲ ಮನೆ ಮಾರ್ಕೊಂಡು ಇಲ್ಲಿ ಗುಡ್ಜಾತಿ ಕಟ್ಕೊಂಡು ಬಂದು ಉಳ್ಕೊಂಡಾಳ ತವ್ರ ಮನ್ಯಾಗ ನಾನು ಹೋಗ್ಲಿ ಬಿಡ ನಿನ್ನ ಎದುರು ಹೇಳ್ಬಾರ್ದು ಅಂತ ಸುಮ್ಮನಿದ್ದೆ ಈಗ ಕೆಕ್ಕೆಂದಳಲ್ಲ ಮೈ ಮೇಲೆ ಒಡಿಗಳು ಇವು ಯಾವ ಬಂಗಾರದ್ದು ಅಲ್ಲ ನೀನ್ ಅಂತಿದಿ ಮೊಮ್ಮಗಳು ಬಂಗಾರ ಮಾಡಿಸ್ಕೊಂತಾಳ ಅಂದು ಎಲ್ಲ ರೊಕ್ಕ ಕೊಡ್ತಾನೆ ಅಂತಂದು ನಾನು ಹೋಗ್ಲಿ ಬಿಡು ಯಾಕೆ ಕೊಡುವಲ್ಲಕ್ಕ ಅಂತ ಸುಮ್ಮನೆ ಇದ್ದೆ ಇಷ್ಟು ದಿನಾನ ನೋಡು ಅವೆಲ್ಲ ಪಾಸಿ ಬಂಗಾರ ಅವು ಒಂದು ರೂಪಾಯಿ ಕಿಮ್ಮತ್ತಿನವಿಲ್ಲ ನಿಮಗೆ ಯಾರು ಹೇಳ್ಯಾರ್ರಿ ಇವು ಬಂಗಾರದ್ವಲ್ಲ ಅಂತಂದದ್ಕೆಮ್ಮ ಇವೆಲ್ಲ ಬಂಗಾರದ್ವನ ನಮ್ಮಮ್ಮ ರೊಕ್ಕ ಕೊಟ್ಟದ್ದೆಲ್ಲ ನಾ ಬಂಗಾರ ಮಾಡಿಸ್ಕೊಂಡನಿ ನೀವು ಹಂಗೆ ಏನೇನಾರು ಮಾತಾಡಿ ಈಗ ಅಮ್ಮನ ಅಂತೇಳಿ ಆಸ್ತಿ ಹೊಡ್ಕೋಬೇಕಂತಂದು ನಾಟಕ ಮಾಡಿ ಏನೇನಾರು ಮಾತಾಡಬೇಡ್ರಿ ನೀವು ನಮ್ಮ ಅಮ್ಮನ ತಲೆ ಕೆಡ್ಸಕ್ಕೆ ಹೋಗ್ಬೇಡ್ರಿ ನಮ್ಮಮ್ಮ ಹ್ಞೂ ಅಂದಾಳೆ ಈಗ ನನಗೆ ಆಸ್ತಿ ಕೊಡಕ್ಕೆ ನೀವು ನಿಮ್ಮ ಮಕ್ಕಳು ಅಡ್ಸೈ ಮಾಡಿಕೊಟ್ಬಿಡ್ರಿ ಆಗ ಹೋತು ನಾನಿನ್ನ ಆಸ್ತಿ ಕೊಡಕ್ಕೆ ಹೂನ ಅಂದಿಲ್ಲ ನನ್ನ ಮೊಮ್ಮಗಳು ಎಷ್ಟು ಮುಂಗಾಲ್ಪಟ್ಟಿಗೆ ಅದಾಳ ನಮ್ಮಮ್ಮ ಹ್ಞೂ ಅಂದಾಳ ಅಂತಂದು ಹೇಳಕತ್ತೇಳ ನೋಡ್ ಭಾಗ್ಯವ ನೀ ಆಸ್ತಿ ತಗೊಂಡು ಹೋಗಿ ಅಂತಂದು ನನಗೆ ಸಿಟ್ಟು ಬರಾಕತ್ತಿಲ್ಲ ಇದ್ದದ್ದು ಆಸ್ತಿ ಕಳ್ಕೊಂಡು ಇನ್ನೊಬ್ರಿಗೆ ಕಾಡ್ತಿರಲ್ಲ ಅಂತೇಳಿ ಸಿಟ್ಟು ಬರಾಕತ್ತಿರೋದು ಈಗ ನೀನು ವಿಚಾರ ಮಾಡು ನಮ್ದು ಏನು ಜಗ್ಗಟ್ಟು ಒಟ್ಟಿಗೆಂದಿಲ್ಲ ಇರೋದ ಒಂದು ಇಟ್ಟು ಹೊಲ ಇದು ಒಂದು ಮನೆ ಬಿಟ್ರೆ ಬೇರೆ ಏನಾಯ್ತವ ನಂದು ಇನ್ನೂ ಒಂದು ಮಗಳು ಐತೆ ಮದುವೆ ಮಾಡೋದು ಏನೋ ಹಿರೇ ಮಗಳದು ಒಟ್ಟು ಇಟ್ಕೊಂಡಿದ್ದು ರೊಕ್ಕನ ಅವರು ತಾವ ಹಾಕಿ ಖರ್ಚು ಮದುವೆ ಮಾಡ್ಕೊಂಡ್ರು ಕಂಡು ಬರಲಿಲ್ಲವ ಈಗ ನಾವು ಆಕಿನ ಮದುವೆ ಮಾಡಿಕೊಟ್ಟ ಮೇಲೆ ನಮ್ಮ ಜೀವನಾರ್ಥಕ್ಕೆ ಏನು ಬೇಡೇನ ಎಲ್ಲ ನಿಮ್ಗೆ ಕೊಟ್ಟು ನಾವೇನು ಮಾಡೋಣ ಹೇಳವ ನೀನ ವಿಚಾರ ಮಾಡು ರೀ ನೀವು ಸುಮ್ಮನೆ ರೀ ನಾನು ಮಾತಾಡ್ತಾನೆ ಆಕಿಗೆ ನೋಡ್ ಭಾಗ್ಯವ ನೀನು ಆಸ್ತಿ ತಗಂತಿಯಲ್ಲ ತಗ ಅರ್ಧ ಅಲ್ಲ ಪೂರ ಆಸ್ತಿನ ತಗ ಅಮ್ಮನ್ನು ಅತ್ತಿನ್ನು ಕೂಡ ನೀನ ಜೋಪಾನ ಮಾಡ್ಕೆ ಅವ್ರು ಇರೋ ತನಕನ ಚಂದಾಗಿ ಜೋಪಾನ ಮಾಡ ನಾವು ನೋಡಕ್ ಅಷ್ಟ ಬರೋರು ನಾವು ₹1 ಎದಕ್ಕೂ ದವಾಖಾನೆ ಖರ್ಚು ಕೊಡಂಗಿಲ್ಲ ಎಲ್ಲ ನೀನ ಮಾಡ್ಕೋಬೇಕು ಏನಂತಿದಿ ಅಯ್ಯ ನೀವು ಒಳ್ಳೆ ಚಲೋ ಹೇಳಿದ್ರು ನೋಡತ್ಗೆಮ್ಮ ಯಾಕ ಮಗ ಅಂತಂದಿಲ್ಲನ ನಮ್ಮ ಅಣ್ಣ ನೋಡ್ಕೊಂತ ಬಿಡ್ರಿ ಅವನು ಅವ್ರ ಊರು ನೋಡ್ಕೊಳಕ್ ಆಗಂಗಿಲ್ಲ ಅಂದ್ರ ತೀರಾ ಅದಿ ಅಂತ ಗಂಡ್ಮಗ್ರಿ ಅವ್ವ ನೋಡಿಕೆಲ್ಲ ಗಂಡ್ಮಗ ಅಂತ ಅಡ್ಡಿಲ್ಲವ ಚಲೋ ಮಾತಾಡೋದು ಕಲ್ತಿದ್ದಿ ಅವನ್ನ ಅಮ್ಮನ್ನ ನೋಡ್ಕೊಳಕ ಗಂಡ್ಮಗ ನನ್ನ ಗಂಡಿರ್ಬೇಕು ಆಸ್ತಿ ಎಲ್ಲ ಬರೆಸ್ಕೊಂಡು ನೀ ನಿನ್ನ ಗಂಡನ ಮನೆ ತಗೊಂಡು ಹೋಗ್ಬೇಕು ಆಸ್ತಿ ತಗಂತಿಯಲ್ಲ ನಾಚಿಕಾಗಲ್ಲ ನಿನ್ನ ಜನ್ಮಕ್ಕೆ ಅದರಂತೆ ಅವನ ಅಪ್ಪನ ನಿಮ್ಮ ಅಮ್ಮನ್ನು ನೋಡ್ಕೆ ಅಪ್ಪ ಅಂತ ಹೇಳ್ಬಿಡು ಜೇರ್ಕ ತಪ್ಪೆಲ್ಲರ ಇದ್ದಿದ್ದೆ ಅಂದ್ರೆ ನೀನು ಬಾಯಾಗ ಹಿಟ್ಟು ಹೊಡಿತಿದ್ರ ಹಂಗ ಹಿಂಗ ಅಲ್ಲ ಹೆಂಗಂತ ಮಾತಾಡ್ತೀನ ನೋಡು ಪುಣ್ಯಾತ್ಮ ಇಂಥ ಮಕ್ಕಳು ನೋಡ್ಲಾರ್ದನ ಗಡಾನ ಶಿವನ್ ಪದ ಸೇರನ್ ಕಾಣ್ತತ್ ನಮ್ಮ ಮಾವ ಹೌದಲ್ಲೇ ಭಾಗ್ಯ ನಾವು ಈ ಮನ್ಯಾಗ ಇರಾಕ್ ಒಲ್ವಿ ನಡಿ ಎಲ್ಲ ಆಸ್ತಿನ ನಿನ್ನ ಹೆಸರಿಗೆ ಬರೆದು ಸಹಿ ಮಾಡಿ ಕೊಟ್ಟು ಬಿಡ್ತಾನೆ ನಡಿ ನಿಮ್ಮ ಜೊತೆಗೆ ನಾನು ಬಂದು ಬಿಡ್ತೇನೆ ಅತ್ಲಾಗ ಬಾರ್ಲೇ ರೇಣಿ ಹೋಗನ್ ಬಾಯ್ ಮೊಮ್ಮಗಳ ಜೊತೆಗೆ ಸಾಯಂಕಾಲಕ್ಕೆ ಸುಖವಾಗಿ ಉಂಡು ತಿಂದು ಇರೋಣ ಏಮ್ಮ ನೀ ಸುಮ್ಮನಿರ ನಾ ಮಾತಾಡ್ತಾನೆ ನೋಡೋಣ ಅಷ್ಟು ಆಸ್ತಿ ಕೊಡಬೇಡ ಅರ್ಧ ಆಸ್ತಿನಾರು ಕೊಡು ಅಂತ ಕೇಳಿದೆ ಮತ್ತು ಅದಕ್ಕೂ ಈ ನಮ್ಮನೆ ಅಡ್ಡಗಾಲ ಹಚ್ತೀರಿ ಅಂದ್ರೆ ಆತ ನಿಮ್ಮಂತೆನ ಬರ್ತಾನೆ ನಾನು ನನಗೆ ಎಷ್ಟರ ಅಷ್ಟು ರೊಕ್ಕನಾರು ಕೊಡು ಆಸ್ತಿನೂ ಕೊಡಂಗಿಲ್ಲ ರೊಕ್ಕನೂ ಕೊಡಂಗಿಲ್ಲ ನಾ ಏನಂತ ಮಾಡಲಿ ನನ್ನ ಗಂಡ ನೋಡಿದ್ರೆ ಇಂಥ ಹೇಳ್ಕೊಳಂಗಿಲ್ಲ ಅನ್ಭವಿಸಂಗಿಲ್ಲ ಅನ್ನಂಗಿಲ್ಲ ಹಂಗಾಗೈತೆ ನನ್ನ ಬಾಳೆ ಅಳ್ಬೇಡವ ಭಾಗ್ಯ ಅಳ್ಬೇಡ ಸಮಾಧಾನ ಮಾಡ್ಕೆ ಇಷ್ಟು ಕಷ್ಟ ಐತೆ ನಿನಗಂತ ನನಗೆ ಗೊತ್ತಾಗ್ಲಿಲ್ಲವ ಬೇರೆ ಆಸ್ತಿ ಬೇಕು ಅಂತೆಲ್ಲ ಸುಮ್ಮನೆ ತಗೊಂಡೋಗಿ ಹಾಳು ಮಾಡ್ತಾವೆ ಒಂದು ಬೇದಾಡಿದೆ ನಿಮ್ಮ ಅಣ್ಣಗೆ ಹೇಳಿ ರೊಕ್ಕ ಅಂತೆಲ್ಲ ನಾ ಕೊಡಿಸ್ತೇನವ ಸುಮ್ಮನಿರು ನೀನು ಅಳ್ಬೇಡ ನೀನು ನೋಡೋಕ್ಕಾಗಂಗಿಲ್ಲ ಈ ನಮ್ಮನೆ ಅತ್ತೆ ಅಂದ್ರೆ ನೀನು ನನ್ನ ಹೊಟ್ಟೆನ ಕಳ್ಳೆಲ್ಲ ಚುರ್ರ ಅಂತವವ ಕಳ್ಳು ಬಾಯಿಗೆ ಬಂದಂಗೆ ಆಕತ್ತವ ಅಳ್ಬೇಡ ಸಮಾಧಾನ ಮಾಡ್ಕೆ ನೋಡಪ್ಪ ಪರಮೇಶಿ ಆಕೆ ಎಷ್ಟಾಗಲಿ ನಿನ್ನ ಬೆನ್ನಿ ಬಿದ್ದಕ್ಕಿ ತಂಗಿ ಅದಳ ನಿನಗೆ ಕಷ್ಟ ಐತಿ ಇಲ್ಲ ಅಂತ ಹೇಳೋದಿಲ್ಲ ನಾನು ಆದ್ರೂ ತಂಗಿನ ಹಿಂಗೆ ತವ್ರ ಮನೆ ನೆಚ್ಚಿ ಬಂದಕ್ಕಿನ್ನ ಹಿಂಗೆ ಹೊರಗೈಲಿ ಹೊಡಿಬೇಡಪ್ಪ ಪುಣ್ಯ ಬರ್ತೈತಿ ನಿನಗೆ ಇನ್ನೂ 2 ಮಕ್ಳು ಅದಾವು ನೀ ಮಾಡಿದ ಪುಣ್ಯ ಎಲ್ಲ ನಿನ್ನ ಮಕ್ಳಿಗೆ ಒದಗ್ತೈತಿ ಏಟರ ಒಟ್ಟು ರೊಕ್ಕದ ಸಹಾಯ ಮಾಡಿಬಿಡಪ್ಪ ಆಕೆಗೆ ಇವ ನಾನು ಎಲ್ಲಿಂದ ತರಲೆ ಬೇರೆ ರೊಕ್ಕದ ಸಹಾಯ ಅಂದ್ರೆ ನಾನು ದುಡ್ಕೋಬೇಕು ತಿನ್ಬೇಕು ರೊಟ್ಟಿ ಮೇಲೆ ನಮ್ಮ ಜೀವನ ಅಂತಂದ್ರೆ ನೀ ಯಾಕೆ ರೊಕ್ಕ ಕೊಡು ಅಂತೆಲ್ಲ ಏನು ಮಾಡ್ಬೇಕಾತವ ನನಗೆ ವಿಚಾರ ಮಾಡೋಕೆ ಟೈಮ್ ಕೊಡು ಒಂದು 4 ದಿವಸ ಹೌದ್ರಿ ಅತ್ತರ ನಮಗೂ ವಿಚಾರ ಮಾಡಕ್ಕೆ ಟೈಮ್ ಬೇಕು ನಿಂತ ಕಾಲ ಮೇಲೆ ರೊಕ್ಕ ಕೊಡೋದಂದ್ರೆ ಅದೇನು ಸುಮ್ಮನೆ ಏನ್ರಿ ಕಳ್ಳೋಳೇನ ಆರ್ಸಿ ಕೊಡಕ್ಕೆ ತಡ್ರಿ ವಿಚಾರ ಮಾಡೋಣಂತ ಅಷ್ಟಕ್ಕೂ ಕೊಟ್ರಾದ್ರೂ ಆಕೆ ಕೈಯಾಗ ಏನು ರೊಕ್ಕ ಕೊಡೋದಲ್ಲ ಆಕೆಗೆ ಅದನ್ನೆಲ್ಲ ಮರ್ತು ಬಿಡನ್ರಿ ಮಗಳದಳಲ್ಲ ಮಾದೇವಿ ಆಕೆ ಹೆಸರಲ್ಲಷ್ಟೇ ಇಡೋರು ನಾವು ರೊಕ್ಕನ ಅದು ಬ್ಯಾಂಕ್ನಾಗ ಕೈಯಾಗ ಮಾತ್ರ ₹1 ರೊಕ್ಕ ಕೊಡೋದಲ್ಲ ನನಗೆಲ್ಲ ಗೊತ್ತಾಗ್ಬಿಟ್ಟೈತಿ ಇವ್ರ ಸುದ್ದಿ ನಾನು ಮಾತ್ರ ಇವ್ರಿಗೆ ₹1 ಹತ್ತು ಕೊಡೋದಲ್ಲ ಬಿಡ್ರಿ ನಮ್ಮ ಮನೇಲಿದ್ದ ಆತವ ಆತು ನಿನಗಿಷ್ಟರ ದೊಡ್ಡ ಗುಣ ಬಂತಲ್ಲ ಆಕೆ ಹೆಸರಲ್ಲದ್ರ ಮಗಳ ಹೆಸರಲ್ಲ ರೊಕ್ಕ ಇಡ್ತೇನೆ ಅನ್ನೋದೊಂದು ಮಾತು ಬಂತಲ್ಲ ಆತು ನಾನು ಅಲ್ಲೇದಲ್ಲಿ ಇಷ್ಟ ಕೂಡಿಸಿಟ್ಟದು ರೊಕ್ಕದವು ಅವನ್ನ ನಿಮ್ಗೆ ಕೊಡ್ತೇನೆ ಅದು ಹೆಂಗೆ ಮಾಡ್ತೀರ ಏನು ಮಾಡ್ತೀರ ನನಗಂತೂ ಗೊತ್ತಿಲ್ಲವ ಆ ಹುಡುಗಿ ಮದುವೆಗೆ ಆಸರರ ಆಗಲಿದೆ ದುಡ್ಡು ನಾಳೆ ತಾಯಿ ತಂದೆ ನೆಚ್ಚಿ ಆ ಹುಡುಗಿ ಬೀದಿ ಪಾಲಾಗಬಾರ್ದವ ಅದಕ್ಕೆ ಪುಣ್ಯ ಬರಲವ ನಿನಗೆ ನಿನ್ನ ಮಕ್ಕಳಿಗೆನ ಅಲ್ಲಲೇ ಸುಮ್ಮಿ ಯಾರನ್ನ ಕೇಳಿ ನೀವು ಹ್ಞೂ ಅಂದಿ ರೊಕ್ಕ ಕೊಡಕ್ಕೆ ಎಲ್ಲಿಂದ ತರ್ತೀಯ ತಂದು ಕೊಡ್ತೀಯ ಕೊಡು ನನ್ನ ಕಡೆಯಿಂದ ₹1 ರೊಕ್ಕ ಕೇಳಬೇಡ ನೀನು ಆತಿಲ್ಲ ನೀನು ಹ್ಞೂ ಅಂದಿದಿ ನೀವು ಒಪ್ಕೊಂಡಿದ್ದಿ ನೀನು ಹೊಂದಿಸಿ ರೊಕ್ಕನ ರೀ
ನನ್ನ ತಪ್ಪಾತು, ಕ್ಷಮಿಸ್ಬಿಡ್ರಿ. ನಿಮ್ಮ ಜೊತೆ ಮಾತಾಡಿಲ್ದನ ಹ್ಞೂ ಅಂದ್ಬಿಟ್ಟೆ ರೊಕ್ಕ ಕೊಡಕ್ಕೆ. ಅತ್ತಿಯರ್ ಅಳೋದು ನನ್ನ ಕೈಯಿಂದ ನೋಡೋಕ್ಕಾಗಲಿಲ್ಲ ರೀ. ಅವರು ಯಾವಾಗಲೂ ಪಾಪ ಕಷ್ಟಪಟ್ಟು ಜೀವ, ಇನ್ನು ಮುಂದೆನೂ ಕಷ್ಟ ಆಕತ್ತಲ್ಲ ಅವ್ರಿಗೆ ಅಂದು ಹ್ಞೂ ಅಂದ್ಬಿಟ್ಟೆ. ಆತ್ ತಗೊಳ್ರಿ, ನಾ ಹೆಂಗಾರ ಹೊಂದಿಸ್ತೇನೆ ರೊಕ್ಕನ.